ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿಧನಾದರದಿ ಕೇಳುವುದು. ಇಲ್ಲಿ ಶ್ವಾಸ ಸಂಧಿ ಅಂತ 15ನೇ ಸಂಧಿ ಇದು. ಇಲ್ಲಿ ತನಕ ಗ್ರಂಥದಲ್ಲಿ ನಿಮಿಷ ಅಲ್ಲಲ್ಲಿ ಹೇಳಿದ್ದಾರೆ, ವಾಯುದೇವರು ಒಂದು ದಿವಸಕ್ಕೆ 21,600 ಶ್ವಾಸ ಜಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದನೇ ಇದಕ್ಕೆ ಶ್ವಾಸ ಸಂಧಿ ಅಂತ ಹೆಸರು ಪಡೆಯುತ್ತೆ. ಮಧ್ವನವಮಿ ಉಸಿರಾಟವನ್ನ ಮಾಡತಕ್ಕವರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ರೂಪವಾದ ವಾಯುದೇವರು. ಅವರ ವಿಚಾರವನ್ನ ನಾವು ತಿಳಿಯೋದು ಅದು ಗುರುಗಳ ಅನುಗ್ರಹ ಅಂತ ಚಿಂತಿಸುತ್ತಾ ಮೊದಲನೇ ಪದ್ಯ. ಭಾರತೀಶನು ಗಳಿಗೆ 7,360 ಸಿರು ಜಪಗಳ ತಾರಚಿಸುವನು ಸರ್ವ ಜೀವರೊಳಿದ್ದು ಬೇಸರದೆ. ಕಾರುಣಿಕ ನವನವರ ಸಾಧನ ಪೂರೈಸಿ ಭೂಸ್ವರ್ಗ ನರಕವ ಸೇರಿಸುವ ಸರ್ವಜ್ಞ ಸಕಲೆ ಪ್ರದಾಯಕನು. ಭಾರತೀಶ, ಭಾರತೀಪತಿಯಾದ ಆ ಮುಖ್ಯ ಪ್ರಾಣದೇವರು ಗಳಿಗೆ 7, ಒಂದು ಗಳಿಗೆಯಲ್ಲಿ 360 ಶ್ವಾಸ ಜಪಗಳನ್ನು ಸರ್ವಜೀವರೊಳಿದ್ದು ಬೇಸರದೆ ತಾ ರಚಿಸುವನು. ಎಲ್ಲಾ ಜೀವರಾಶಿಗಳಲ್ಲಿ ಇದ್ದು ತಾವು ಬೇಸರ ಪಡದೆ, ಅಂದ್ರೆ ಸುಸ್ತಾಗದೆ, ಟಯರ್ಡ್ ಆಗದೆ ಆ ಉಸಿರಾಟ ಎನ್ನುವ ಜಪವನ್ನ ಅವರು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಜೀವರಲ್ಲೂ ಅಂತ ಬರೀತಾರೆ. ಎಲ್ಲ ಜೀವರು ಅಂದ್ರೆ ಯಾರು? ಸಾತ್ವಿಕರು, ರಾಜಸರು, ತಾಮಸರು. ಕಲಿಯೊಳಗೆ ಕೂತು ಕೂಡ ಉಸಿರಾಟವನ್ನ ಮಾಡಬೇಕಾದ್ದು ಪರಮಾತ್ಮನ ಪೂಜೆ ಅಂತ ಮಾಡ್ತಾ ಇರ್ತಾರೆ. ಅಂಥ ವಾಯುದೇವರು ಬೇಸರಿಸದೆ ಮಾಡ್ತಾ ಇದ್ದಾರೆ. ಸರ್ವಜ್ಞ, ಎಲ್ಲವನ್ನು ತಿಳಿದವರು. ಸಕಲೇಷ್ಟ ಪ್ರದಾಯಕನು, ಅವರವರ ಏನು ಇಷ್ಟಗಳು ಇದೆ ಅದನ್ನ ಪೂರ್ಣ ಮಾಡತಕ್ಕವರು. ಕಾರುಣಿಕನು, ಕರುಣಾಳುಗಳು ಆ ಮುಖ್ಯ ಪ್ರಾಣದೇವರು. ಅವರವರ ಸಾಧನ ಪೂರೈಸಿ, ಸಾತ್ವಿಕರು, ರಾಜಸರು, ತಾಮಸರು ಅಂತ ಏನಿದ್ದಾರೆ, ಸಾತ್ವಿಕರು ಅಂದ್ರೆ ವಿಷ್ಣುವಿನಲ್ಲಿ ಭಕ್ತಿ ಮಾಡುವವರೇ ಸಾತ್ವಿಕ. ವಿಷ್ಣುವನ್ನ ಆರಾಧನೆ ಮಾಡುವವರು, ವಿಷ್ಣುವಿನ ಶಾಸ್ತ್ರವನ್ನ, ಪರಮಾತ್ಮನ ಕುರಿತಾದ ಶಾಸ್ತ್ರವನ್ನ ಶ್ರವಣ ಮನನ ಮಾಡುವವರು, ಇವರೆಲ್ಲ ಸಾತ್ವಿಕರು ಅಂತ. ರಾಜಸರು, ತಾಮಸರು ಪರಮಾತ್ಮನನ್ನ ಉದಾಸೀನ ಮಾಡುವವರು. ತಾಮಸರು ಅಂದ್ರೆ ಪರಮಾತ್ಮನನ್ನ ದ್ವೇಷ ಮಾಡುವವರು, ವಿರೋಧ ಮಾಡುವವರು ಅರ್ಥ. ಅಂಥ 3 ವಿಧ ಜೀವರಾಶಿಗಳ ಸಾಧನೆಗಳನ್ನ, ಯಾಕೆ ಅವರಿಗೂ ಪಾಪದ ಕೂಡ ತುಂಬಬೇಕು, ಪುಣ್ಯದ, ಸಾತ್ವಿಕರಿಗೆ ಪುಣ್ಯದ ಕೂಡ ತುಂಬಬೇಕು, ತಾಮಸರಿಗೆ ಪಾಪದ ಕೂಡ ತುಂಬಬೇಕು. ಈ ರೀತಿಯಾಗಿ ಪಾಪಕರ್ಮಗಳನ್ನ ಪುಣ್ಯಕರ್ಮಗಳನ್ನ ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡಿಸಿ ಭೂ ಸ್ವರ್ಗ ನರಕವ, ಇನ್ನು ರಾಜಸರಿಗೆ ಭೂಲೋಕ, ಸ್ವರ್ಗಲೋಕ, ನರಕ ಟ್ರಯಾಂಗಲ್ ತರ ಅಲ್ಲೇ ತಿರುಗ್ತಾ ಇರ್ತಾರೆ. ಭೂಮಿಗೆ ಬರೋದು, ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗೋದು, ಪಾಪ ಮಾಡಿದರೆ ನರಕಕ್ಕೆ ಹೋಗೋದು, ತಿರ್ಗ ಭೂಮಿಗೆ ಬರೋದು. ಇಲ್ಲೇ ತಿರುಗ್ತಾರೆ ರಾಜಸ. ಅವರಿಗೆ ಮೋಕ್ಷ ಎಂಬುದು ಇರೋದಿಲ್ಲ. ಈ ರೀತಿಯಾಗಿ ಅವರವರ ಜಾಗ ಯೋಗ್ಯತೆಗೆ ತಕ್ಕಂತೆ ಸಾಧನೆಯನ್ನ ಮಾಡಿಸಿ ಸೇರಿಸುವವರು. ತಾಸಿಗೊಂಬೈನೂರು ಶ್ವಾಸೋಚ್ಛ್ವಾಸಗಳ ನಡೆಸುತ್ತಲಿ ಚೇತನ ರಾಶಿಯೊಳು ಹಗಲಿರುಳು ಜಾಗೃತನಾಗಿ ನಿತ್ಯದಲ್ಲಿ. ಈ ಸುಮನಸೋ ತಂಸಲೇಶಾಯಾಸವಿಲ್ಲದೆ ಪೋಷಿಸುತ್ತ ಮೂಲೇಶ ನಂಗ್ರಿ ಸರೋಜ ಮೂಲದಲಿಪ್ಪ ಕಾಣಿಸದೆ. ತಾಸಿಗೆ ಅಂದ್ರೆ 1 ತಾಸಿಗೆ 900 ಶ್ವಾಸೋಚ್ಛ್ವಾಸಗಳನ್ನ, 900 ಶ್ವಾಸೋಚ್ಛ್ವಾಸಗಳನ್ನ ಅಂದ್ರೆ ಉಸಿರಾಟವನ್ನ ಒಳಗೆ ಇಳಿಯೋದು ಬಿಡೋದು ಎರಡನ್ನು ಸೇರಿ ಒಂದು ಶ್ವಾಸ ಅಂತ ಕರಿತೀವಿ.
ಹೊರಗೆ ಬಿಡೋದು, ತೆಗೆದುಕೊಳ್ಳೋದು, ಒಂದು ಸೈಕಲ್. ಅದನ್ನೊಂದು ಶ್ವಾಸ ಅಂತ ಕರಿತೀವಿ. ಆ ರೀತಿಯಾಗಿ ಒಂದು ತಾಸಿಗೆ ಅಂದ್ರೆ ಒಂದು ಗಂಟೆಗೆ 900 ಶ್ವಾಸೋಚ್ಛ್ವಾಸವನ್ನ ಮಾಡ್ತಾ ನಿತ್ಯದಲ್ಲಿ ಹಗಲಿರುಳು ನಡೆಸುತ್ತಲೀ. ನಿತ್ಯದಲ್ಲಿ ಮಾಡ್ತಾ ಇರ್ತಾರೆ, ಡೇ ಅಂಡ್ ನೈಟ್, ಹಗಲಿರುಳು ಮಾಡ್ತಾ ಇದ್ದಾರೆ. ಈ ಸುಮನೋತ್ತಂಸ, ಮನಸ್ಸಂದ್ರೆ ದೇವತೆಗಳು ಅಂತ. ಸುಮನೋತ್ತಂಸ ಹಂಗಂದ್ರೆ ದೇವತೆಗಳಲ್ಲಿ ಶ್ರೇಷ್ಠರಾದ ವಾಯುದೇವರು, ವಾಯು ಜೀವೋತ್ತಮರು ಅಂತ ಹೇಳೋದು, ಜೀವರಲ್ಲಿ ಶ್ರೇಷ್ಠರು ಅಂತ ವಾಯುದೇವರು ಲೇಷಾಯಾಸವಿಲ್ಲದೆ, ಸ್ವಲ್ಪವೂ ಕೂಡ ಆಯಾಸ ಎನ್ನತಕ್ಕದ್ದು ಇಲ್ಲದೆ ಜಾಗೃತನಾಗಿ ಎಚ್ಚರದಿಂದ ಇದ್ದು. ನೋಡಿ, ನಾವೆಲ್ಲ ಮಲಗಿದರೂ ಕೂಡ ಒಳಗಿನ ಮನಸ್ಸಿನ ರುದ್ರದೇವರೇ ಮೊದಲಾದ ಎಲ್ಲ ದೇವತೆಗಳು ನಮ್ಮೊಳಗಿದ್ದು ಮಲಗಿದ್ದರೂ ಕೂಡ ನಾವು ಮಲಗಿರ್ತೀವಿ, ದೇವತೆಗಳು ಮಲಗಿರ್ತಾರೆ. ಆದರೂ ಕೂಡ ಎಚ್ಚರ ಇರೋದು ಯಾರು? ವಾಯುದೇವರು. ನೋಡಿ, ಉಸಿರಾಟ ಮಾಡ್ಬೇಕು ನೋಡಿ. ನನಗೂ ಟಯರ್ಡ್ ಆಯ್ತು, ನಾ ಮಲ್ಕೊಂಡ್ಬಿಡ್ತೀವಿ ಅಂತ ವಾಯುದೇವರು ಮಲ್ಕೊಂಡ್ಬಿಟ್ರೆ ಗತಿ ಏನು ನಮ್ಮದು? ಉಸಿರಾಟ ಯಾರು ಮಾಡೋರು? ಅದರಿಂದ ಚೂರು ಕೂಡ ಆಯಾಸ ಇಲ್ಲದೆ ಸತತವಾಗಿ ಉಸಿರಾಟವನ್ನ ಮಾಡುತ್ತಾ ಪೋಷಿಸುತ್ತಾ ತಾವು ಜಾಗೃತರಾಗಿ ಇದ್ದು ಉಸಿರಾಟವನ್ನ ಮಾಡಿಸಿ ಜೀವರ ದೇಹ ಅದು ಸುರಕ್ಷಿತವಾಗಿ ಇರುವಂತೆ ಮಾಡಿ ಚೇತನ ರಾಶಿಯೋಳು, ಆ ರೀತಿಯಾಗಿ ಚೇತನರೊಳಗೆ ಇದ್ದು ಮೂಲೇಶನಂಗ್ರಿ ಸರೋಜ ಮೂಲದಲ್ಲಿ, ಚೇತನರಲ್ಲಿ ಮೂಲೇಶ ಅಂತ ಪರಮಾತ್ಮ ಇದ್ದಾನೆ ಹೃದಯ ಕಮಲದಲ್ಲಿ. ಆ ಹೃದಯ ಕಮಲ ಮೂಲೇಶನ ಪಾದದಲ್ಲಿ ವಾಯುದೇವರು ಇದ್ದಾರೆ. ಮೂಲೇಶನ ಪಾದವನ್ನು ಆಶ್ರಯಿಸಿ ವಾಯುದೇವರ ಪಾದವನ್ನು ಆಶ್ರಯಿಸಿ ಜೀವ ಇದ್ದಾನೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಮೂಲೇಶನಂಗ್ರಿ ಸರೋಜ ಮೂಲದಲ್ಲಿ ಕಾಣಿಸದೆ, ಯಾರಿಗೂ ಕೂಡ ಆ ವಾಯುದೇವರು ಇದ್ದು ಮಾಡ್ತಾರೆಂಬ ಅದು ಕಾಣಿಸೋದೇ ಇಲ್ಲ. ಕಾಣಿಸಿಕೊಳ್ಳದೆ ಇದ್ದು ಪರಮಾತ್ಮನ ಸೇವೆಯನ್ನ ಸದಾ ಮಾಡುವವರು ಅರ್ಥ. ಅರಿವುದೊಂದ್ಯಾಮದೊಳು ಶ್ವಾಸಗಳೆರಡು ಸಾವಿರ 700 ಸಹಸ್ರತ ಮೇಲೆ 400 ದ್ವಿತೀಯಕ್ಕೆ ಮರಳಿಯಾಮತ್ರಯಕ್ಕೆ ವಸು 1000 ಮೇಲ್ನೂರೆಣಿಕೆಯಲಿ 12 ತಾಸಿಗೆ 10,800 ಒಂದು ಯಾಮ ಅಂದ್ರೆ 3 ತಾಸು 3 ಗಂಟೆ. ಅದರಲ್ಲಿ 2,700 ಅಂದ್ರೆ 2,700 ಶ್ವಾಸಗಳನ್ನ ಮಾಡುತ್ತಾ, ಅದೇ 1 ತಾಸಿಗೆ 900 ಅಂದ್ರೆ 3 ತಾಸಿಗೆ 2,700 ಬರುತ್ತದೆ. ಅಷ್ಟು ಶ್ವಾಸಗಳನ್ನ ಮಾಡ್ತಾರೆ ಅಂತ ನಾವು ತಿಳಿದು, ದ್ವಿತೀಯಕ್ಕೆ 2ನೇ ಯಾಮಕ್ಕೆ ಅಂದ್ರೆ 6 ತಾಸಲ್ಲಿ 5,400 ನೋಡಿ. 2ನೇ ಯಾಮಕ್ಕೆ ಅಂತ 2ನೇ ಯಾಮಕ್ಕೆ 5,400 ಶ್ವಾಸಗಳನ್ನು ಮಾಡುತ್ತಾ, ಯಾಮತ್ರಯಕ್ಕೆ 3ನೇ ಯಾಮದಲ್ಲಿ 8,100 ಮತ್ತು 12 ತಾಸಿಗೆ ಅಂದ್ರೆ 4 ಯಾಮ ಆದಾಗ 12,800 ಶ್ವಾಸಗಳನ್ನ ಮಾಡ್ತಾರೆ ಅಂತ ಒಟ್ಟು ಆ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಒಂದೊಂದು ಯಾಮಕ್ಕೂ ಎಷ್ಟು ಮಾಡ್ತಾ ಇದ್ದಾರೆ ಅಂತ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೇ ಯಾಮದಲ್ಲಿ 900, 2ನೇ ಯಾಮ 900 ಜಾಸ್ತಿ ಮಾಡ್ತಾ ಹೋಗ್ಬೇಕು. 3 ತಾಸಿಗೆ 2,700 ಅಂತ ಆಯ್ತು. 1 ಗಂಟೆಗೆ 900 3 ತಾಸಿಗೆ 2,700, 12 ತಾಸಿಗೆ 12,800 ಅಂತ ಒಟ್ಟು. ಈ ರೀತಿಯಾಗಿ ಉಸಿರಾಟವನ್ನ ಮಾಡಿ ವಾಯುದೇವರು ನಮ್ಮನ್ನ ಅನುಗ್ರಹ ಮಾಡ್ತಾರೆ. ಈ ದೇಹದ ರಕ್ಷಣೆಯನ್ನು ಮಾಡಿ ನಮ್ಮಿಂದ ಸಾಧನೆಯನ್ನು ಮಾಡಿಸಿ ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಮಗೆ ಸದ್ಗತಿಯನ್ನು ಕೊಡ್ತಾರೆ ಅಂತ ಒಟ್ಟು. ಮುಂದಿನ ವಿಚಾರ ಮತ್ತೆ ನಾವು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.